ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಕೈವಾರದ ಗವಿಯ ಬಳಿ ಭೀಮಾ ಬಕಾಸುರ ಸಂಹಾರ. ಕಾಮನ ಹುಣ್ಣಿಮೆಯ ಪ್ರಯುಕ್ತ ಹಾಗೂ ದಿವಂಗತ ಮುನಿನಂಜಪ್ಪನವರ ಮತ್ತು ಸಿದ್ದಮ್ಮ ಕುಟುಂಬದವರ 47ನೇ ವರ್ಷದ ಮಹಾ ಅನ್ನದಾನ ಕಾರ್ಯಕ್ರಮವನ್ನು ತಾಲೂಕಿನ ಕೈವಾರದ ತಪೋವನದ ಬಳಿ ಇರುವ ಗವಿ ಅಮರನಾರಾಯಣ ಸ್ವಾಮಿ ದೇವಾಲಯದ ಬಳಿ ಹಮ್ಮಿಕೊಳ್ಳಲಾಗಿತ್ತು. ಕೈವಾರದ ಗವಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ದೈವಜ್ಞಾನಿ ಮುನಿನಂಜಪ್ಪ ಸ್ವಾಮಿಗಳ ಜ್ಞಾಪಕಾರ್ಥ ಅವರ ಪುತ್ರ ಬೆಂಗಳೂರಿನ ಚಿಕ್ಕಮಾವಳ್ಳಿಯ ಮಣ್ಣಿನ ಗೌರಿ ಮತ್ತು ಗಣಪತಿ ತಯಾರಕ ಎಂ ಶ್ರೀನಿವಾಸ್ ಮತ್ತು ಕುಟುಂಬ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಕಾರ್ಯಕ್ರಮದ ಅಂಗವಾಗಿ ಭೀಮಾ ಮತ್ತು ಬಕಾಸುರನ ಪಾತ್ರೆಗಳಲ್ಲಿ ಮಹಾ ಅನ್ನದಾನ ಕಾರ್ಯಕ್ರಮ ಮತ್ತು ಭೀಮಾ ಬಕಾಸುರ ಸಂಹಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು. ಕೈವಾರ ಗವಿಯ ಶ್ರೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನಡೆದ ಭೀಮಾ ಬಕಾಸುರ ಕಾಳಗದ ನೇತೃತ್ವದಲ್ಲಿ ಮದ್ದೇರಿ ಬಿ ಮುನಿರೆಡ್ಡಿ ವಹಿಸಿದ್ದರು. ಭೀಮಾ ಬಕಾಸುರನ ಪಾತ್ರಗಳನ್ನು ನಿರ್ವಹಿಸಿ ಹಲವು ಹೊಡೆದಾಡುವ ದೃಶ್ಯಗಳನ್ನು ಪ್ರದರ್ಶಿಸಿದರು. ಬಕಾಸುರ ಮತ್ತು ಭೀಮನ ಮೇಲೆ ಕಲ್ಲುಗುಂಡುಗಳನ್ನು ಎತ್ತಿ ಹಾಕಿ ಹೊಡೆದಾಡುವ ದೃಶ್ಯವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಅವರ ಸಂಹಾರವನ್ನು ನೋಡಲು ಜನ ತುಂಬಿ ತುಳುಕುತ್ತಿದ್ದರು. ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ.